2A ಮೀಸಲಾತಿಗಾಗಿ ಪಂಚಮಸಾಲಿ ಹೋರಾಟದ ಹಿನ್ನೆಲೆಯಲ್ಲಿ ಇಂದು ಸರ್ಕಾರದ ನಿಲುವು ಪ್ರಕಟವಾಗುವಂತ ಸಾಧ್ಯತೆ ಇದೆ. ಇಂದು ಪಂಚಮಸಾಲಿ ಸಚಿವರು ಅಂದ್ರೆ ಸಿಸಿ ಪಾಟೀಲ್ ಮತ್ತೆ ಮುರುಗೇಶ್ ನಿರಾಣಿ ಅವರು ಹಾಗೆ ಆ ಸಮುದಾಯದ ಶಾಸಕರು ಸುದ್ದಿಗೋಷ್ಠಿಯನ್ನ ಮಾಡುವಂತ ಸಾಧ್ಯತೆ ಇದೆ. ವಿಧಾನಸೌಧದಲ್ಲಿ ಮಧ್ಯಾಹ್ನ 1 ಗಂಟೆಗೆ ಸುದ್ದಿಗೋಷ್ಠಿಯನ್ನ ನಡೆಸಲಿದ್ದಾರಂತೆ. ಮುರುಗೇಶ್ ನಿರಾಣಿ ಮತ್ತೆ ಸಿಸಿ ಪಾಟೀಲ್ ಅವರ ನೇತೃತ್ವದಲ್ಲಿ ಈ ಒಂದು ಸುದ್ದಿಗೋಷ್ಠಿ ನಡೀತಾ ಇದೆ. ಸುದ್ದಿಗೋಷ್ಠಿಯಲ್ಲಿ ಪಂಚಮಸಾಲಿ ಶಾಸಕರು ಕೂಡ ಉಪಸ್ಥಿತಿ ಇರುವಂತ ಸಾಧ್ಯತೆ ಇರುವಂತದ್ದು. 2Aಗೆ ಸೇರಿಸುವ ಬಗ್ಗೆ ಈವರೆಗೆ ಕೈಗೊಂಡಂತ ಕ್ರಮಗಳೇನು, ಮುಂದಿನ ಕ್ರಮಗಳ ಬಗ್ಗೆ ನಿರ್ಧಾರವನ್ನ ಪ್ರಕಟ ಮಾಡುವಂತ ಸಾಧ್ಯತೆ ಇದೆ. ಟೀಕೆ ಮಾಡುವವರ ಬಾಯಿ ಮುಚ್ಚಿಸ್ಲಿಕ್ಕೆ ಮುಖ್ಯಮಂತ್ರಿಗಳು ಈ ರೀತಿಯಾಗಿ ನಿರಾಣಿ ಅವರ ಮುಖಾಂತರನೇ ಮಾತನಾಡಿಸ್ತಿರ್ಬೋದು ಅನ್ನೋದು ಕೂಡ ಹೇಳಲಾಗ್ತಾ ಇದೆ. ಬಟ್ ಇಲ್ಲಿ ಪ್ರಮುಖವಾಗಿ ನಿರಾಣಿ ಮತ್ತೆ ಸಿಸಿ ಪಾಟೀಲ್ ಅವರು ಏನು ಹೇಳ್ತಾರೆ ಅನ್ನೋದು ಕುತೂಹಲ ಕೆಡೆ ಮಾಡಿಕೊಟ್ಟಿದೆ. ಅವರು ಯಾವ ರೀತಿಯಾದಂಥ ನಿರ್ಧಾರವನ್ನು ಕೈಗೊಂಡು ಸರ್ಕಾರವನ್ನ ಮನವೊಲಿಸಿರುವಂಥ ನಿಟ್ಟಿನಲ್ಲಿ ನಾವು ಏನೇನೆಲ್ಲ ಮಾಡಿದೀವಿ ಅನ್ನೋದೆಲ್ಲವನ್ನೂ ಕೂಡ ಹೇಳುವಂಥ ಸಾಧ್ಯತೆ ಇದೆ. ಸಚಿವರ ಸುದ್ದಿಗೋಷ್ಠಿ ಬಗ್ಗೆ ಸಿಎಂ ಈಗಾಗಲೇ ಮಾಹಿತಿಯನ್ನ ನೀಡಿದ್ದಾರೆ. ಪಂಚಮಸಾಲಿ ಹೋರಾಟ ಬಗ್ಗೆ ಸರ್, ಇವತ್ತು ಅವರು ಸಮಾಜದವರೇನೋ ಪ್ರೆಸ್ ಮೀಟ್ ಮಾಡ್ತಿದ್ದಾರೆ 1 ಗಂಟೆ ಮೇಲೆ, ಅವರೆಲ್ಲಕ್ಕೂ ಉತ್ತರ. ಪಂಚಮಸಾಲಿ ಹೋರಾಟ ಬಗ್ಗೆ ಸರ್, ಇವತ್ತು ಅವರು ಸಮಾಜದವರೇನೋ ಪ್ರೆಸ್ ಮೀಟ್ ಮಾಡ್ತಿದ್ದಾರೆ 1 ಗಂಟೆ ಮೇಲೆ, ಅವರೆಲ್ಲ ನಾವು ಪಂಚಮಸಾಲಿ ಸಮುದಾಯದ ವಿರುದ್ಧ ಹೋರಾಟವನ್ನ ಮಾಡಲಿಕ್ಕೆ ಉಜಿರೆ ಮಠದ ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿಗಳು ನೇತೃತ್ವವನ್ನು ವಹಿಸಿಕೊಂಡಿದ್ದಾರೆ. 2A ಸೇರ್ಪಡೆ ವಿರೋಧಿಸಿ ಭಾರಿ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ. 2Aಗೆ ಇವರನ್ನ ಸೇರಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪಂಚಮಸಾಲಿಗಳು ಒಂದು ದೊಡ್ಡ ಪಾದಯಾತ್ರೆಯನ್ನ ಮಾಡ್ಕೊಂಡು ಬಂದು ನಂತರ ಸಮಾವೇಶವನ್ನ ಕೂಡ ಮಾಡಿದ್ರು. ಆದರೆ ಈಗ ಇವರನ್ನ 2Aಗೆ ಸೇರಿಸುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆನೂ ಕೂಡ ಪ್ರತಿಭಟನೆಯನ್ನ ನಡೆಸಲಾಗ್ತಾ ಇದೆ. ಇಂದಿನಿಂದ ಭಟ್ಕಳದಿಂದ ಹೋರಾಟದ ಕಿಚ್ಚು ಹಚ್ಚಲಿದೆ ಆರಂಭವಾಗಲಿರುವಂಥದ್ದು. ಪಂಚಮಸಾಲಿ ಲಿಂಗಾಯತರನ್ನ 2Aಗೆ ಸೇರಿಸಬಾರದು, ಸರ್ಕಾರಕ್ಕೆ ಸಂದೇಶವನ್ನ ರವಾನಿಸಲಿಕ್ಕೆ ಬೃಹತ್ ಹೋರಾಟವನ್ನ ಕೈಗೊಳ್ಳಲಾಗಿದೆ. ಇಲ್ಲಿ ಒಂದ್ ಕಡೆ ಸಾಕಷ್ಟು ಜಾತಿಯವರು ನಮ್ಮನ್ನು ಎಸ್ಟಿಗೆ ಸೇರಿಸಿ ಅಂತ, ಇನ್ನೂ ಸಾಕಷ್ಟು ಜನ 2Aಗೆ ನಮ್ಮನ್ನು ಸೇರಿಸಿ ಅಂತ, ಇನ್ನೂ ಸಾಕಷ್ಟು ಜನ ಮೀಸಲಾತಿಯನ್ನ ಹೆಚ್ಚಿಗೆ ಮಾಡಿ ಅಂತ. ಈ ರೀತಿಯಾಗೆಲ್ಲ ಈಗ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸ್ತಾ ಇದ್ದಾವೆ. ಅಲ್ಲಿ ಬೇರೆ ಬೇರೆ ಸಮಾಜ ಇನ್ಕ್ಲೂಡ್ ಮಾಡೋದಕ್ಕೆ ಸರ್ಕಾರ ಮುಂದಾಗ್ತಾ ಇದೆ ಅನ್ನೋದು ಭಾಳ ವ್ಯಾಪಕವಾಗಿ ಇಡೀ ರಾಜ್ಯದಲ್ಲಿ ಸುದ್ದಿ ಬಂದಿದೆ. ಅದನ್ನು ನಾವು ವಿರೋಧಿಸ್ತೀವಿ. ಯಾವ ಕಾರಣಕ್ಕೂ ಅಂದರೆ ನಾವು ಯಾವುದೋ ಒಂದು ಸಮಾಜನ ಕ್ಯಾಟಗರಿಲಿ ತರ್ತಾರೋ, SC ST ತರ್ತಾರೋ, ಅದು ಅವ್ರಿಗೆ ಬಿಟ್ಟಿದ್ದ ವಿಚಾರ. ಅಲ್ಲಿಯ ಸೋಷೋ ಎಕನಾಮಿಕ್ ಅನಾಲಿಸಿಸ್ ಮಾಡಲಿ. ಆದರೆ ಇದು ಕ್ಯಾಟಗರಿ 2 ಅಲ್ಲಿ 15% ರಿಸರ್ವೇಷನ್ ಇಟ್ಟಿದ್ದಾರೆ. ಯಾವ ಆಧಾರ ಮೇಲೆ ಇಟ್ಟಿದ್ದಾರೆ ಅಂದರೆ ಈ ಕ್ಯಾಟಗರಿ 2Aದಲ್ಲಿ ಎಷ್ಟು ಸಮಾಜ ಇದೆ, ಅದು ಎಷ್ಟು ಸಂಖ್ಯೆಯಲ್ಲಿದೆ, ಅದು ಆಧಾರ ಮೇಲೆ ಇಟ್ಟಿದ್ದಾರೆ. ಈಗ ಯಾವುದೋ ಒಂದು ಸಮಾಜಕ್ಕೆ ಸೇರಿಸಿದ್ರೆ ಈ 15% ಸಾಕಾಗೋದಿಲ್ಲ. ಅದಕ್ಕೆ ನಮ್ಮ ವಿನಂತಿ, ನಮ್ಮ ಹೋರಾಟ ಏನು ಅಂದರೆ, ಒಂದು ಕ್ಯಾಟಗರಿ 2Aದಲ್ಲಿ ನಮಗೇನು 15% ಈಗ ಇದ್ದ ಸಮಾಜಕ್ಕೆ ಸಿಗ್ತಿತ್ತು ಅದು ಸಿಗಲೇಬೇಕು. ಅದರಲ್ಲೂ 2Aದಲ್ಲಿ ಯಾರ್ಯಾರು ಬರ್ತಾ ಇದ್ದಾರೆ ಅವ್ರಿಗೇನಾದರೂ ಇಂಥ ದೊಡ್ಡ ಸಮಾಜ ಪಂಚಮಸಾಲಿ ಎಲ್ಲ ಬಂದುಬಿಟ್ರೆ ಭಾಳ ದೊಡ್ಡ ಅನ್ಯಾಯ ಆಗ್ತದೆ. ಯಾಕಂದ್ರೆ 15%ಅಲ್ಲೇ ಎಲ್ಲರಿಗೂ ಅದು ಕೊಡಬೇಕಾದಂಥ ಅನಿವಾರ್ಯ ಆಗ್ತದೆ. ಅವಾಗ ನಮ್ಗೆ ಭಾಳ ಅನ್ಯಾಯ ಆಗ್ತದೆ. ಅದನ್ನು ನಾವು ಹಾಕೋದಕ್ಕೆ ಕೊಡೋದಿಲ್ಲ. ನಮಗೆ ಸಪ್ರೇಟ್ ರಿಸರ್ವೇಷನ್ ನೀಡಿ.